ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋನಲ್ಲಿ ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಮಾಡ್ಕೊಳ್ಳೋಕ್ಕೂ ತುಂಬ ಈಸಿಯಾಗಿದೆ ಮತ್ತು ತಿನ್ನೋಕ್ಕೂ ತುಂಬ ರುಚಿಯಾಗಿರ್ತದೆ. ಅದರಲ್ಲೂ ವಿಂಟರಲ್ಲಂತೂ ತುಂಬಾ ರುಚಿಯಾಗಿರುತ್ತದೆ, ಚಳಿಗೂ ಅದಕ್ಕೂ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಒಂದು ಪಾತ್ರೆಗೆ ಒಂದು ಅರ್ಧ kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಆದಷ್ಟು ಬೋನ್ಲೆಸ್ ಚಿಕನ್ನೇ ತೊಗೊಳ್ಳಿ, ಯಾಕಂದರೆ ತುಂಬ ಸುಲಭ ಆಗುತ್ತೆ ಮಾಡ್ಕೊಳ್ಳೋಕ್ಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಖಾರದ ಪುಡಿ, 1 ಸ್ಪೂನಷ್ಟು ಬೆಳ್ಳುಳ್ಳಿ, ಆಮೇಲೆ ಆರಿಗ್ಯಾನೋ 1 ಸ್ಪೂನಷ್ಟು, 1 ಸ್ಪೂನಷ್ಟು ಪೆಪ್ಪರ್ ಪೌಡರು, ನಿಂಬೆಹಣ್ಣು ರಸ ಹಾಕಿದ್ದೀನಿ, ಒಂದು ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ನಿಂಬೆಹಣ್ಣು, ಮತ್ತು ಸ್ವಲ್ಪ ಅರಶಿನ ಹಾಕಿ ಕಲಿಸ್ಕೊಳ್ಳಿ. ಇದಕ್ಕೇನೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಮತ್ತು ಒಂದು ಕಾಲು ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರು ತೊಗೊಂಡಿದ್ದೀನಿ ನಾನಿಲ್ಲಿ, ಹಾಗಾಗಿ ಬರೀ 1/4 ಕಪ್ ಯೂಸ್ ಮಾಡ್ತಾಯಿದ್ದೀನಿ. ಆದಷ್ಟು ಗಟ್ಟಿ ಮೊಸರೇ ಬಳಸಿ. ಈಗ ಇದನ್ನು ಈ ಥರ ವುಡನ್ ಸ್ಟಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದು ತಕ್ಷಣ ಮಾಡ್ಕೋಬೇಕು ಅಂತ ಅಂದರೆ ತಕ್ಷಣ ಹಾಕ್ಕೋಬೋದು, ಇಲ್ಲಾಂದರೆ ಒಂದು ½ ಆನ್ ಅವರ್ ಮ್ಯಾರಿನೇಟ್ ಮಾಡಿಟ್ಟು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ಏನೂ ಡಿಫ್ರೆನ್ಸ್ ಬರೋಲ್ಲ, ಬಟ್ ಉಪ್ಪು ಖಾರ ಒಳಗಡೆ ಎಲ್ಲ ಚೆನ್ನಾಗಿ ಹೋಗಿರ್ತದೆ, ನೆಂದಿರ್ತದಲ್ಲ, ಸೊ ಅದಕ್ಕೆ. ಈಗ ಇಲ್ಲಿ ನಾನು ಓವನ್ನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಪ್ರೀ ಹೀಟಿಗೆ 10 ಮಿನಿಟ್ಸ್ 200 ಡಿಗ್ರಿ ಸೆಲ್ಸಿಯಸಲ್ಲಿ ನಾನು ಹೀಟ್ ಮಾಡ್ಕೊಂಡಿದ್ದೀನಿ ಓವನ್ನ. ಈಗ ಕ್ಲೋಸ್ ಮಾಡಿ ಇದನ್ನು ಮತ್ತೆ 200 ಡಿಗ್ರಿ ಹೀಟಲ್ಲಿ ಆಮೇಲೆ 20 to 25 ಮಿನಿಟ್ಸ್ ನೀವು ಬೇಕ್ ಮಾಡಬೇಕಾಗುತ್ತೆ ಒಂದು ಸೈಡು. ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ. ಈಗ ಒಂದು ಸೈಡ್ ಆಗಿದೆ, ಸೊ ಓವನ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ ಬೇಯಿಸಬೇಕಾಗ್ತದೆ, ಯಾಕಂದರೆ ಮೇಲ್ ಮಾತ್ರ ಬೆಂದಿರ್ತದೆ, ಕೆಳಗಡೆ ಇನ್ನೂ ಹಸಿ ಇರ್ತದೆ. ಹಾಗಾಗಿ ಈಗೆಲ್ಲ ಟರ್ನ್ ಮಾಡಿ ಈಗ ಮತ್ತೆ ಇದು 15 to 20 ಮಿನಿಟ್ಸ್ ಮತ್ತೆ ಬೇಯಿಸಿದ್ರೆ ಸಾಕು, 200 ಡಿಗ್ರಿ ಟೆಂಪರೇಚರಲ್ಲಿ. ಈಗ ಆಗಿದೆ, ನೋಡ್ತಾ ಇರ್ಬೋದು ಫುಲ್ಲೆಲ್ಲ ನೀಟಾಗಿ ಚಿಕನ್ನೆಲ್ಲ ಬೆಂದಿದೆ. ನೋಡಿದ್ರೇ ಗೊತ್ತಾಗುತ್ತೆ ಚಿಕನ್ ಆಲ್ರೆಡಿ ಬೆಂದಿದೆ ಅಂತ. ಇದನ್ನು ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ಬೇಕಾದ್ರೆ ನೀವು ಮೇಲ್ಗಡೆ ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು, ಚೆನ್ನಾಗೇ ಇರ್ತದೆ, ರುಚಿ ಕೊಡುತ್ತೆ. ಇನ್ನು ಇಲ್ಲ ಮಯೋನೀಸ್ ಆಗಲಿ ಟೊಮೆಟೊ ಸಾಸ್ ಆಗಲಿ ಯಾವುದ್ರ ಜೊತೆಗಾದ್ರೂ ನಂಚ್ಕೊಂಡು ತಿನ್ಬೋದು. ಈಗ ಬನ್ನಿ ನನ್ನ ಮಗಳ ಹತ್ರ ಹೋಗಿ ರಿವ್ಯೂ ಕೇಳೋಣ, ಏನು ಹೇಳ್ತಾಳೆ ಅಂತ ಹೇಳಿಬಿಟ್ಟು. ಪುಟಿಮ ತಗೋ, ಎತ್ತಿನ ನೋಡಿ ಹೇಳು ಹೇಗಿದೆ ಅಂತ. ಅವಳಿಗೆ ಮುರ್ದು ತಿನ್ನಿಸಿ, ಬಿಸಿ ಇದೆ. ಸೂಪರ್ ಆಗಿದೆಯಾ? ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಎಷ್ಟು ಬೇಗ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ